ಚೆನ್ನಾಗಿತ್ತು ಆ ದಾರಿ. ఆ దారి బాగుండే. ಸ್ವಲ್ಪ ಹೊತ್ತು ಹೋದ ಮೇಲೆ ಇಕ್ಕಟ್ಟಾದ ದಾರಿ ಬಂತು. కొంత దూరం పైన ఇక్కట్టు దారి వచ్చింది. ಅಲ್ಲಿ ನೋಡಿ ಯೇಸು ಸ್ವಾಮಿ ಮಾತಾಡ್ತಾನೆ, ಯೇಸಪ್ಪನ ಕಾಣ್ತಾನೆ ಇಲ್ಲ. ಅಥವಾ ಯೇಸು ಸ್ವಾಮಿ ಮಾట్లాಡ್ತಾನೆ లేదా ಯೇಸು ಸ್ವಾಮಿನೂ లేదు. ಅದು ಮುಂಚೆ 4 ಹೆಜ್ಜೆ ಗುರುತುಗಳನ್ನು ಕಾಣುದ. అయితే ಅದು 4 ಹೆಜ್ಜೆ ಗುರುತುಗಳನ್ನು ಕಣ್ಬಿಟ್ರಿ. ದೇವರು ನೀವು ಹೇಳ್ತಾನೆ, ಯೇಸು ಸ್ವಾಮಿ ಏನಪ್ಪ ಇಕ್ಕಟ್ಟಲ್ಲಿ ಕೈ ಬಿಡಲ್ಲ ಅಂತ ಹೇಳಿದೆ, ಕಷ್ಟದಲ್ಲಿ ಕೈ ಬಿಡಲ್ಲ, ನಾನು ನಿಮ್ ಜೊತೆ ಇರ್ತೀನಿ, ಯಾರು ಇಲ್ಲದಿದ್ರು ನಾನು ಇರ್ತೀನಿ ಅಂತ ಹೇಳಿದಲ್ಲಪ್ಪ ಅಂತ ಇವನು ಹೇಳ್ತಾ ಇದ್ದಾನೆ. ಆ ಯೇಸು ಸ್ವಾಮಿ చూసి చెప్తాడు, ನನ್ನ చేయి విడిచేస్తారు, ఇక్కటి సమయంలో ನನ್ನ చేయి విడిచలేదు కదా అని చెప్తా ఉంటారు. ಆದ್ರೆ ಇವನು ಏನೋ ಹೇಳ್ತಾರೆ, ಇಷ್ಟು ಬೇಗನೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಪ್ಪ, ಈ ಕಷ್ಟದಲ್ಲಿ, ಈ ಕತ್ತಲಲ್ಲಿ, ಈ ಭಯಂಕರ ಪರಿಸ್ಥಿತಿಯಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಟ. అప్పుడు ఇక్కటి సమయంలో పరిస్థితిలో నన్ను విడిచిపోయి అని చెప్తా ఉంటారు. ಅವನು ಹಳೆಯದನ್ನೆಲ್ಲ ಮಾತಾಡಲ್ಲ, అతడు పాతదంతా మాట్లాడ్రి. ನೀನು ನಂಬಿ ನಾನು ಮೋಸ ಹೋಗ್ಬಿಟ್ಟೆ, నేను నమ్మి నేను మోసపోతుని, చర్చిಗೆ